ನಮಸ್ತೆ ಡಾರ್ಲಿಂಗ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಸ್ಪೆನ್ಷನ್ ಕರೆಕ್ಟ್ ಆಗಿ ಟ್ಯೂನ್ ಮಾಡೋರೆ. ವೆಲ್ಕಮ್ ಟು ವೈಟ್ ಫೀಲ್ಡ್. ಸೊ ಇದು ಸ್ಪೆಷಾಲಿಟಿ ಏನಂದ್ರೆ 4 ಸೈಡು ಇದು ಬರುತ್ತೆ ಸನ್ಲೈಟ್. ಈಗ ಹಾಲ್ ಅಲ್ಲಿ ಇದೀವಿ. ಇದೊಂದು ಸಣ್ಣದಾಗೆ ಟಿವಿ ಸೆಟಪ್, 3 ಪ್ಲೇ ಬಟನ್ ಇದೆ. ಟೋಟಲ್ 14 ಕೋಟಿ ವ್ಯೂಸ್ ಇದೆ. ಈಗ 783 ವಿಡಿಯೋಸ್ ಮಾಡಿದೀನಿ. 7 ವರ್ಷ ಕಾರ್ಪೊರೇಟ್ ಅಲ್ಲಿ ಇದೆ. 23 ನನ್ನ ಮದುವೆ ಆದಾಗ. ನಾವು ಯಾವ್ದ್ರಲ್ಲೂ ಲೇಟ್ ಮಾಡಲ್ಲ. ಕಾಲವನ್ನು ತಡೆಯೋರು ಯಾರು ಇಲ್ಲ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಏನ್ ಪರಾಮ್ ಯಾರಿಗೆ ಬೇಕು ಈ ಲೋಕ ಅಂತ ಅನ್ಕೊಂಡು ಯಾಕೋ ವಿಷಾದವಾಗಿ ಆಡಳ್ತಾ ಇದೆಯಲ್ಲಪ್ಪ, ಏನಾಯ್ತು ನಿನ್ನ ಪ್ರಾಬ್ಲಮ್ಮು ಅಂತ ಕೇಳ್ತಾ ಇರ್ಬೇಕು ಸ್ನೇಹಿತರೆ. ಸುಮ್ಮನೆ ಒಂದು ಇಂಟ್ರಡಕ್ಷನ್ ತಗೊಂಡೆ ಸ್ನೇಹಿತರೆ. ಬನ್ನಿ, ಈ ಲೋಕ ಯಾಕೋ ಸ್ವಲ್ಪ ಬೋರ್ ಆಗ್ತಾಯಿದೆ ಅಂದ ತಕ್ಷಣ ನಮಗೆ ನಮ್ಮ ಆಸಕ್ತಿಗಳು ಕೆರಳ್ತವೆ. ಏನಾದರೂ ಒಂದು ಹೊರಗಡೆ ಹೋಗೋಣ, ಟ್ರಾವೆಲ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಅದೇ ಥರ ನಮ್ಮ DV ಅವರು, ದೀಪಕ್ ಅವರು ಮೋಟೋ ವ್ಲಾಗ್ ಮಾಡ್ತಾರೆ ಸ್ನೇಹಿತರೆ. ಅವರು ಹೊಸ ಕಾರುಗಳು, ಬೈಕ್ಗಳು ಇವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಒಳ್ಳೆ ಕ್ರೇಜಿಯಾಗಿ ಕೂಡ ಬದುಕ್ತಾ ಇದ್ದಾರೆ. ಸೊ ಅವರು ಸ್ನೇಹಿತರೆ ಸುಮಾರು ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ತುಂಬ ಅದ್ಭುತವಾದ ಅಡ್ವೆಂಚರಸ್ ಕೆಲಸಗಳನ್ನ ಮಾಡ್ತಿರ್ತಾರೆ ನಮ್ಮ DV ಟೀಮು. ಸೊ ಹೋಗೋಣ, ಅವ್ರು ಮಾತಾಡ್ಸೋಣ. ಏನಂತೀರಾ? ಸ್ವಾಗತ ನಿಮಗೆ ವಿಶೇಷವಾದ ಕತೆಗೆ. ಬನ್ನಿ ಹೋಗೋಣ, ನಾವು ಒಂದಷ್ಟು ವಿಶೇಷವಾದ ವಿಷಯಗಳು ತಿಳ್ಕೊಳ್ಳೋಣ. ಯಾರಿಗೆ ಬೇಕು ಈ ಲೋಕ. ನಮಸ್ಕಾರ ಡಿವಿಯನ್ಸ್, ಇವತ್ತು ನಾನು ನಿಮಗೆ ನನ್ನ ಕಾರ್ ಮತ್ತೆ ಬೈಕ್ ಅಪ್ಡೇಟ್ಸ್ ಕೊಡ್ತೀನಿ. ಬನ್ನಿ ಮೇಡಮ್, ಸ್ಕೂಲಿಗೆ ಕರ್ಕೊಬರೋಕೆ ಮುಂಚೆ ಮಾತಾಡ್ಬಿಟ್ಟು ಹೋಗಿ. ಬಂದ್ಬಿಡ್ತೀನಿ 2 ನಿಮಿಷ. ಓಕೆ, ಹೋಗಿ ಬರ್ತೀರಾ? ಸೊ ಅವ್ರ ಮಗುನ ಸ್ಕೂಲಿಗೆ ಕರ್ಕೊಂಡ್ಬಂದು ಆಮೇಲೆ ಮಾತಾಡ್ತಾರೆ. ಇವ್ರ ಮಗುನ ಸ್ಕೂಲಿಗೆ ಕರ್ಕೊಂಡ್ಬರ್ತಾರೆ, ಇವಾಗಲೇ ಮಾತಾಡ್ತಾರೆ. ಇರ್ತೀನಿ. ಥ್ಯಾಂಕ್ ಯು. ಹೋಗಿ ಬನ್ನಿ. ಸೊ ಮೀಟ್ ಮಿಸ್ಟರ್ ದೀಪಕ್, DV ವ್ಲಾಗ್ಸ್ನವರು. ಥ್ಯಾಂಕ್ ಯು ಸರ್, ವೆಲ್ಕಮ್ ಟು ವೈಟ್ ಫೀಲ್ಡ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಲಾಂಗ್ ವೇ ನಿಮ್ಮ ಪ್ಲೇಸ್ ಇಂದ ಅಲ್ಲ ವೈಟ್ ಫೀಲ್ಡ್? ನಾವು 2 ಅವರ್ಸ್ ಮೈಸೂರಿಗೆ ಹೋಗೋಷ್ಟು ದೂರ. ಮೈಸೂರಿಗೆ ಬೇಗ ಹೋಗ್ಬಿಡ್ಬೋದು. 2 ಅವರ್ಸ್ ಲೊಕೇಶನ್ ಅಂತ ತೋರಿಸ್ತು. ಸೊ ಸಾರಿ, ತುಂಬಾ ದಿವಸದಿಂದ ಪ್ರಯತ್ನ ಪಟ್ಟು ನಾನು ಬ್ಯುಸಿ ಇದ್ದಾಗ ನೀವು ಫ್ರೀ ಇರಲಿಲ್ಲ, ನೀವು ಫ್ರೀ ಇದ್ದಾಗ ನಾನು ಬ್ಯುಸಿ ಇದ್ದೆ. ಆ ಥರ ಆಗಿ ಫೈನಲಿ ವಿ ಗೆಟ್ ಟು ಮೀಟ್. ಗ್ರೇಟ್, ಸೂಪರ್. ಥ್ಯಾಂಕ್ ಯು, ವೆಲ್ಕಮ್. ತುಂಬ ಒಳ್ಳೊಳ್ಳೆಯ ಮೋಟೋ ವ್ಲಾಗ್ಸ್ ಅಂದರೆ ಹೊಸ ಕಾರು, ಬೈಕು, ಅವುಗಳು, ಇಂದಿನ ತಂತ್ರಜ್ಞಾನ ಆವಿಷ್ಕಾರಗಳು ಎಲ್ಲವನ್ನ ತಿಳಿಸ್ತಿರ್ತಾರೆ. ಸೊ ತುಂಬ ಕ್ರೇಜಿಯಾಗಿ ಪ್ಯಾಷನೇಟಿವ್ ಆಗಿ ಬದುಕ್ತಿದ್ದಾರೆ ಈ ಟೀಮು. ಸೊ ಗಂಡ ಹೆಂಡತಿ ಇಬ್ಬರು ಕೂಡ. ಅವ್ರದ್ದು ಆ್ಯಕ್ಚುಲಿ 2 ಚಾನಲ್ ಇದೆ. 2 ಚಾನಲ್ ಇದೆ. ಒಂದು DV ವ್ಲಾಗ್ಸ್, ಆಮೇಲೆ DV ವ್ಲಾಗ್ಸ್, DNT ವ್ಲಾಗ್ಸ್. ಒಂದು DV ವ್ಲಾಗ್ಸ್, ಇನ್ನೊಂದು DNT ವ್ಲಾಗ್ಸ್. ಟ್ರಾವೆಲ್ ಮಾಡಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 2 ಅವರ್ಸ್ ಆಯ್ತು. ಎಲ್ಲಿಗೆ ಅಂತ ಹೇಳಿದ್ರೆ ದೀಪ ಅವ್ರ ಊರಿಗೆ ಹೋಗ್ತಿದ್ದೇವೆ ನಾವು. DV ಇನ್ ಕನ್ನಡ ಬಂದು ಕಂಪ್ಲೀಟ್ಲಿ ಫಾರ್ ಬೈಕ್ಸ್ ಅಂಡ್ ಕಾರ್ಸ್ ನಾನು ಮಾಡಿದ್ದಿ. ಫಸ್ಟ್ ಚಾನಲ್ ಅದೇ ಸ್ಟಾರ್ಟ್ ಮಾಡಿದ್ದು. ಸೊ ಯಾವಾಗ ಜನಕ್ಕೆ ನನ್ನ ದಿನನಿತ್ಯ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋ ಇಂಟ್ರೆಸ್ಟು ಕೆಲವು ಜನಕ್ಕೆ ಇತ್ತಲ್ವಾ. ಸೊ ಅದಕ್ಕೆ ಅಂತ ಇದ್ರಲ್ಲಿ ಕ್ಲಬ್ ಆಗಬಾರ್ದು, ಮಿಕ್ಸರ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದಕ್ಕೆ ಸಪ್ರೇಟ್ ಚಾನಲ್ ಓಪನ್ ಮಾಡಿದ್ದು. DNT ವ್ಲಾಗ್ಸ್ ಅಂದ್ರೆ ದೀಪು ಅಂಡ್ ತೇಜು ವ್ಲಾಗ್ಸ್. ಓಕೆ, ತೇಜು ಅವರಿಗೆ ಮಗುನ ಸ್ಕೂಲಿಗೆ ಕರ್ಕೊಂಡ್ಬರಕ್ಕೆ ಹೋದ್ರು. ದೀಪ ಅವ್ರು ಸಿಕ್ಕಿದ್ದಾರೆ. ಬನ್ನಿ, ಮನೆಗೆ ಹೋಗಿ ಒಂಚೂರು ದೀಪ ಹಂಚ್ತಾರೆ. ನಾವು ಬನ್ನಿ ಬನ್ನಿ, ಲೆಟ್ಸ್ ಗೋ. ಒಂದೇ ಫ್ಲೋರ್, ಬನ್ನಿ. ಒಂದೇ ಫ್ಲೋರಾ? ಹಾಂ. ಸಕ್ಕತ್ತಾಗಿದೆಯಲ್ಲ ಇದೊಂಥರ ಮನೆ ಇದು. ಸೊ ಇದು ಸ್ಪೆಷಾಲಿಟಿ ಏನಂದ್ರೆ 4 ಸೈಡು ಇದು ಬರುತ್ತೆ ಸನ್ಲೈಟ್. ಕಾಮನ್ ವಾಲ್ಸ್ ಇಲ್ಲ ಈ ಅಪಾರ್ಟ್ಮೆಂಟ್ಸ್ಗೆ. ಅಂದ್ರೆ ಒಂದು ಗೋಡೆ ಆ ಕಡೆ ಕರೆಕ್ಟ್, ಒಂದೇ ಗೋಡೆ ಮಧ್ಯದಲ್ಲಿ ಇರುತ್ತೆ. ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ ಇರುತ್ತಲ್ಲ. ಇದ್ರಲ್ಲಿ ಹಂಗಿಲ್ಲ, ಸಪ್ರೇಟ್ ಒಂದೊಂದು ಮನೆಗೂ ಸಪ್ರೇಟ್ ವಾಲ್ಸ್ ಇರುತ್ತೆ. ಓಕೆ ಓಕೆ. ಸೊ 4 ಸೈಡು ಸನ್ಲೈಟ್ ಇರೋದ್ರಿಂದ ಗಾಳಿ ಬೆಳಕು. ಕರೆಕ್ಟ್. ಈಗ ಏನಾಗುತ್ತೆ, ಉದಾಹರಣೆಗೆ ಒಂದು ಗೋಡೆಗೆ ಆತಂದು ಅಂಟಿಸ್ಬಿಡ್ತಾರೆ. ಹೌದು. ಇದೊಂದೇ ಗೋಡೆ ಕಾಮನ್ ಇರುತ್ತೆ ಈ ಅಪಾರ್ಟ್ಮೆಂಟ್ಗೂ ಈ ಅಪಾರ್ಟ್ಮೆಂಟ್ಗೂ. ಬಟ್ ಇಲ್ಲ, ಆ ಕೇಸ್ ಇಲ್ಲ. ಇದು ಇಲ್ಲ, ಸಪ್ರೇಟ್. ಪ್ರತಿ ಮನೆಗೂ ಈ ಸ್ಪೇಸ್ ಸಿಗುತ್ತೆ. ಹೌದು. ಅವಾಗ ಅವ್ರ ಗಾಳಿ ಬೆಳಕು ಈಸಿಯಾಗಿ ಬರುತ್ತೆ. ಸೀಲಿಂಗ್ ಒಂದೇ ಕಾಮನ್ ಇರೋದು. ಇನ್ನು 4 ಸೈಡ್ ವಾಲ್ಸು ಕಾಮನ್ ಯಾವುದು ಇಲ್ಲ. 4 ಸೈಡ್ಸು ಇಲ್ಲ. 4 ಸೈಡ್ಸು ಇಲ್ಲ. ನೋಡಿ, ಫ್ರಂಟು, ಸೈಡ್ಸು, ಹಿಂದೆ ಸೂಪರ್. ಸೀಲಿಂಗ್ ಮಾತ್ರ ಕಾಮನ್ ಮೇಲೆ. ಇದಕ್ಕೆ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ನೀವು? 2020 ಬಂದಿದ್ದು, 4 ಇಯರ್ಸ್. ಕೋವಿಡ್ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಗ್ರೇಟ್. ಕೋವಿಡ್ ಜೂನ್ ಆಗಸ್ಟಲ್ಲಿ. ಬನ್ನಿ, ಇದೆ ನಮ್ಮ ಮನೆ. ಇದೆ ಜೇಮ್ಸ್ ಬಾಂಡ್ ನಾಟ್ 9 ಥರ. ನಾಟ್ 7, ನಮ್ಮ ನಾಟ್ 9. ಬನ್ನಿ ಸರ್, ವೆಲ್ಕಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಪುಟ್ಟದಾದ ಅರಮನೆ. ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ನಿಮ್ಮ ಏಜ್ ಎಷ್ಟು ಅಂತ ಕೇಳ್ಬೋದಾ? 31. ಮೊನ್ನೆ 31 ಟರ್ನ್ ಆದೆ. ಓ, ಯಾವ್ದು ದಿನ ಹುಟ್ಟುಹಬ್ಬ? ಸೆಪ್ಟೆಂಬರ್ 3rd. ಸೆಪ್ಟೆಂಬರ್ನಲ್ಲಿ ಈ ತಿಂಗಳೇ ಅವ್ರು ಹುಟ್ಟುಹಬ್ಬ. ಹೌದೌದು, 2 ದಿವಸದಿಂದ. ಹುಟ್ಟುಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಎತ್ತರಕ್ಕೆ ಬೆಳೀಲಿ, ಒಳ್ಳೆದಾಗಲಿ ಸರ್. ನೀವು ಆರೋಗ್ಯ ಚೆನ್ನಾಗಾಗಲಿ. ಥ್ಯಾಂಕ್ ಯು. ಗ್ರೇಟ್, ವೆರಿ ನೈಸ್. ಸೊ ಅದು ಯಾವಾಗಿನ ಫೋಟೋ ಅದು? ದಟ್ ಈಸ್ ಫ್ರಮ್ 2016 ಸರ್. 2016. 2016 ಮದುವೆ ರಿಸೆಪ್ಷನ್. 25ನೇ ವಯಸ್ಸಲ್ಲಿ ಐ ವಾಸ್ 23 ನನ್ನ ಮದುವೆ ಆದಾಗ. ಹೌದು, ಯಾಕೆ ಹಂಗೆ ಬೇಗ ಶುರು ಮಾಡ್ಕೊಂಡ್ರಲ್ಲ? ಹಂಗೆ ಸ್ವಲ್ಪ ನಾವು ಯಾವ್ದ್ರಲ್ಲೂ ಲೇಟ್ ಮಾಡಲ್ಲ. ಕಾಲೇಜ್ ಮುಗಿದ ತಕ್ಷಣ ಶುರು ಮಾಡ್ಬಿಟ್ಟಿದ್ದೀರಾ? ಕಾಲೇಜ್ ಮುಗ್ದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಆ ಫಸ್ಟ್ ಇಯರಲ್ಲೇ ಮದುವೆ ಕೂಡ. ಗ್ರೇಟ್. ಸೊ ದಿಸ್ ಇಸ್ ಓನ್ ಹೌಸ್? ಎಸ್, ಮೈ ಓನ್ ಹೌಸ್. ಗ್ರೇಟ್, ವೆರಿ ನೈಸ್. ತೋರಿಸ್ತೀರಾ ಮನೆ? ಬನ್ನಿ. ಸೊ ಇದು ಹಾಲ್. ಸೊ ಈಗ ಹಾಲಲ್ಲಿ ಇದ್ದೀವಿ. ಇದೊಂದು ಸಣ್ಣದಾಗೆ ಟಿವಿ ಸೆಟಪ್. ದೇವ್ರ ಮನೆ ಇಲ್ಲೇ ಇದೆ.
ಸ್ಮಾಲ್ ವುಡನ್ ಬಾಕ್ಸಲ್ಲಿ. ಇದು ಧರ್ಮಸ್ಥಳದ ಪ್ರಸಾದ. ಹಾಂ, ನಿನ್ನೆ ನೈಟ್ ಬಂದಿದ್ದು. ಆ್ಯಕ್ಚುಲಿ ನಾವು ನಿನ್ನೆ ನೈಟ್ 2 ಗಂಟೆ ಆಗಿತ್ತು ಮನೆ ರೀಚ್ ಆದಾಗ. ತೊಳಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ ಎಲ್ರಿಗೂ. ಆ್ಯಂಡ್ ಪ್ರಸಾದ ಧರ್ಮಸ್ಥಳದ ಮಂಜುನಾಥ ಬೇಗ ಧರ್ಮಸ್ಥಳದಲ್ಲಿ ಆ ಸೌಜನ್ಯ ಕೇಸ್ಗೆ ಬೇಗ ಮುಕ್ತಿ ಕೊಡಲಿ. ಹೌದು, 100%. ಸೌಜನ್ಯನ ಕೊಲೆಗಾರರು ಬೇಗ ಸಿಗಲಿ ಅಂತ ಕೇಳಿಕೊಂಡು ಅಣ್ಣಪ್ಪಲ್ರು ಒಳ್ಳೆ ಬುದ್ಧಿ ಕೊಡಲಿ. ಬನ್ನಿ ಸರ್. ಸೊ ಇದು ಇಂಟೀರಿಯರ್ ನೀವೇ ಮಾಡಿಸ್ಕೊಂಡಿದ್ದು ಸರ್? ಹೌದು. ಸೊ ಬರೀ ಗೋಡೆ ಕೊಡ್ತಾರೆ ಅವರು? ಕಾರ್ಪೆಂಟರ್ ಒಬ್ರು ಇದ್ದಾರೆ, ನಮಗೆ ಕಾಮನ್ ಕೆಲಸ ಮಾಡ್ಕೊಡೋರು ಒಬ್ರು ರೆಗ್ಯುಲರ್ ಆಗಿದ್ದಾರೆ. ಸೊ ಅವ್ರ ಕೈಯಲ್ಲಿ ಈ ಇಂಟೀರಿಯರ್ ಮಾಡಿಸಿರೋದು, ಅವ್ರದ್ದು ಡಿಸೈನ್ ಆ್ಯಕ್ಚುಲಿ. ಗ್ರೇಟ್, ಓಕೆ, ವೆರಿ ನೈಸ್. ಸೊ ಇದೊಂದು ಹಾಲು. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಅಲ್ಲಿ 3 ಪ್ಲೇ ಬಟನ್ ಇದೆ, ಅಲ್ಲೊಂದು ಇಲ್ಲೊಂದು. ಸೊ ನೀವು 2 ಚಾನಲ್ ಕೇಳಿದ್ರಿ. ಹೌದಲ್ಲ, 3 ಸಿಲ್ವರ್ ಬಟನ್. ಇದು 2 ಚಾನಲ್ ಮುಂಚೆ ಒಂದು ಒರಿಜಿನಲ್ ಚಾನಲ್ ನಂದು DV ಅಂತ ಇತ್ತು. DV ಅಂದರೆ ದೀಪು ವ್ಲಾಗ್ಸ್. ನಾನು ಶುರು ಮಾಡಿದ್ದು ಇಂಗ್ಲೀಷಲ್ಲಿ ಆ್ಯಕ್ಚುಲಿ 2016 ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿ 4 years ಐ ವಾಸ್ ಇಂಟು ಇಂಗ್ಲೀಷ್ ಚಾನಲ್ ಓನ್ಲಿ. ಯಾವ ವರ್ಷ ಶುರು ಮಾಡಿದ್ದು? 2016 to 2020. 4 ವರ್ಷ ಇಂಗ್ಲೀಷ್ ಯೂಟ್ಯೂಬರ್. 4 ವರ್ಷ ಆ್ಯಕ್ಚುಲಿ ಇಂಗ್ಲೀಷಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್. ಇದು ಎಷ್ಟೋ ಜನಕ್ಕೆ ಇವಾಗೂ ಗೊತ್ತಿಲ್ಲ, ನಾನು ಹೊಸ ವ್ಯೂವರ್ಸ್ಗೆ ನಾನು ಇನಿಷಿಯಲಿ ಹೇಳಿದ್ದೀನಿ. ಸೊ 4 years ಐ ವಾಸ್ ಇಂಟು ದ್ಯಾಟ್. ನಂದೊಂದು ಆಕ್ಸಿಡೆಂಟ್ ಆಯಿತು 2020. ಸೊ ಇದೆಲ್ಲ ಮಾರ್ಕ್ಸ್ ನೋಡ್ತಾ ಇರ್ಬೋದು ನೀವು. ಆಗ ಒಂದು ಬ್ರೇಕ್ ತೊಗೊಂಡೆ, 4 months ಬ್ರೇಕ್ ತೊಗೊಂಡೆ. ಬೆಡ್ ರೆಸ್ಟ್ ಇಲ್ಲ, ಬೆಡ್ ರೆಸ್ಟ್ ಬಂದು 45 days ಇತ್ತು. ಈ ಸ್ವಲ್ಪ ಬೋನ್ ಫ್ರಾಕ್ಚರ್ಸ್ ಎಲ್ಲ ಆಗಿತ್ತು ಕಾಲು ಕೈಗೆ. 45 days ಆದಮೇಲೆ ಐ ಸ್ಟಾರ್ಟೆಡ್ ವಾಕಿಂಗ್ ಅರೌಂಡ್. ಅದಾದಮೇಲೆ 4 months ಗ್ಯಾಪಲ್ಲಿ ನಾನು ಇದು ಸುಮಾರು ದಿನದಿಂದ ಅನ್ಕೋತಿದ್ದೆ ಆಲ್ರೆಡಿ, ನಾನು ಏನು ಮಾಡ್ತಾ ಇದ್ದೀನಿ ಇಂಗ್ಲೀಷಲ್ಲಿ, ಇದನ್ನೇ ಕನ್ನಡದಲ್ಲಿ ಒಂದು ಟ್ರೈ ನೋಡೋಣ ಅಂತ. ಸೊ ಆ 4 months ಡಿಸೈಡ್ ಮಾಡಿ Jan 2021 January 16th 2021 ಕನ್ನಡ ಚಾನಲ್ ಓಪನ್ ಮಾಡಿದ್ದು. ಸೊ ಅಲ್ಲಿಂದ ಮೈ ಎಂಟೈರ್ ಯೂಟ್ಯೂಬ್ ಹಿಸ್ಟ್ರಿನೇ ಸ್ವಲ್ಪ ಫುಲ್ ಒಂಥರ ರಿವರ್ ಟರ್ನೇ ಬೇರೆ ಥರ ತಗೋತು. ಬೇರೆ ಟರ್ನ್. ನಾನು ಏನು ವಿಷನ್ ಇಟ್ಕೊಂಡಿದ್ದೆ, ಯಾವ ಥರ ಆಡಿಯನ್ಸ್ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಅದೆಲ್ಲ ಪಾಸಿಬಲ್ ಆಗಿದೆ ಕನ್ನಡ ಚಾನಲಿಂದ. ವಾವ್, ಸೂಪರ್. ಸೊ 2016 ಇಂದ 2020 ಇಂಗ್ಲೀಷ್ ಯೂಟ್ಯೂಬ್. ಇಂಗ್ಲೀಷ್ ಕೈ ಏಟಾಯಿತು, 4 ತಿಂಗಳ ಗ್ಯಾಪ್, ಆಮೇಲೆ ಕನ್ನಡ. ಸೊ ಕನ್ನಡಕ್ಕೆ ಬರಬೇಕು ಅಂತ ಏನು ಮೋಟಿವೇಶನ್? ಅದೇ ಇವಾಗ ಇಂಗ್ಲೀಷ್ ಚಾನಲ್ ನೋಡಿದ್ರೆ ನೀವು, ನಂದು ಇವಾಗ ಕರೆಂಟ್ಲಿ ಅದು ಅಲ್ಲಿದೆ ನೋಡಿ, ಅಲ್ಲಿ ಮೇಲಿದೆ. ಒಂದು ನಿಮಿಷ. ಸೊ ನಮ್ದೊಂದು ರಾಂಗ್ ಲಾಜಿಕ್ ಇಟ್ಕೊಂಡಿದ್ದೆ ನಾನು ಇಂಗ್ಲಿಷ್ ಚಾನೆಲ್ ಓಪನ್ ಮಾಡಿದಾಗ. ನೋಡಿ, ಇದು ಮೊದಲು ಆಕ್ಚುಲಿ ಇದೇ ಫಸ್ಟ್ ಮೊದಲ ಸಾಧನೆ ಇದು. DV ಅದು 1 lakh ರೀಚ್ ಆದಾಗ ಇಂಗ್ಲಿಷ್ ಚಾನಲ್ ಈ ಪ್ಲೇ ಬಟನ್ ಬಂದಿದ್ದು. ಈಗ ಇದು ಎಕ್ಸಿಸ್ಟಿಂಗ್ ಇದೆಯಾ? ಇವಾಗಲೂ ಇದೆ, ಚಾನಲ್ ಇದೆ, ಬಟ್ ನಾನು ಅದರಲ್ಲಿ ಏನೂ ಅಪ್ಲೋಡ್ ಮಾಡ್ತಾ ಇಲ್ಲ. DV ಅಂತ ಬರೀ DV ಅಷ್ಟೇ. That's all. Hey yo Deviants, what's up? Welcome back to another video. Just take a look at that. ಅದನ್ನೇ DV ಇನ್ ಕನ್ನಡ ಅಂತ ಮಾಡ್ಕೊಂಡೆ. DV ಇನ್ ಕನ್ನಡ, ದೀಪು ವ್ಲಾಗ್ಸ್ ಇನ್ ಕನ್ನಡ. ಗ್ರೇಟ್. 2021 2021 ಓಕೆ. ಸೊ ಈಗ ಇದ್ರಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇಂಗ್ಲಿಷ್? ಇದರಲ್ಲಿ ಇವಾಗಲೂ ಆಲ್ಮೋಸ್ಟ್ 3.5 ಲಕ್ಷ ಇದ್ದಾರೆ ಸಬ್ಸ್ಕ್ರೈಬರ್ಸ್. ವಾವ್. ಅದು ಪ್ರಾಬ್ಲಿ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೀರಿ, ಇಷ್ಟೊತ್ತಿಗೆ ಅದೂ 5 lakhs ರೀಚ್ ಆಗಿರೋದೇನೋ. ಓಕೆ. ಬಟ್ ದೆನ್ ಇಂಗ್ಲೀಷಲ್ಲಿ ನಾನು ಹೇಳ್ದಂಗೆ ನಾನು ಒಂದು ರಾಂಗ್ ಲಾಜಿಕ್ ಇಟ್ಕೊಂಡಿದ್ದೆ. ಏನು? ಈ ಆಟೋಮೋಟಿವ್, ಕಾರ್ಸ್, ಬೈಕ್ಸ್ ಇದನ್ನೆಲ್ಲ ಗ್ಲೋಬಲ್ ಸ್ಕೇಲ್ ಇಟ್ಕೊಳ್ಳೋಣ, ಇಂಗ್ಲೀಷಲ್ಲಿ ಮಾಡಿದ್ರೆ ಎಲ್ಲಾ ಕಡೆಯಿಂದ ಆಡಿಯನ್ಸ್ ಇರ್ತಾರೆ ನಮಗೆ. ಈ ಟಾಪಿಕ್ಗೆಲ್ಲ ತುಂಬಾ ಸ್ಮಾಲ್ ಬೌಂಡ್ರಿ ಆಗ್ಬಿಡುತ್ತಲ್ಲ ನಮ್ಮ ಕರ್ನಾಟಕ ಅನ್ನೋದು. ಸೊ ಅದಕ್ಕೆ ನಾವು ಗ್ಲೋಬಲ್ ಸ್ಕೇಲ್ ಹೋಗೋಣ, ಇಂಗ್ಲೀಷಲ್ಲಿ ಮಾಡಿದ್ರೆ ಪ್ರಾಬ್ಲಿ ನಾನು ಬೇರೆ ಎಲ್ಲದಕ್ಕೂ ದೊಡ್ಡ ಇದಕ್ಕೆ ರೀಚ್ ಆಗ್ಬೋದು, ನ್ಯಾಷನಲ್ ಸ್ಕೇಲ್ ಹೋಗ್ಬೋದು, ವರ್ಲ್ಡ್ ಸ್ಕೇಲ್ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದು. ಬಟ್ ನನಗೆ ಅದು ಅರ್ಥ ಆಗಿದ್ದೇನು ಅಂದರೆ, ಕನ್ನಡ ಚಾನೆಲ್ ಸ್ಟಾರ್ಟ್ ಆದಮೇಲೆ ಸಮುದ್ರದಲ್ಲಿ ಒಂದು ಚಿಕ್ಕ ಮೀನಾಗಿರೋದಕ್ಕಿಂತ ಕೆರೆನಲ್ಲಿ ಒಂದು ದೊಡ್ಡ ತಿಮಿಂಗ್ಲ ಆಗೋದು ಮೇಕ್ಸ್ ಮೋರ್ ಸೆನ್ಸ್. ಕರೆಕ್ಟ್. ಈಗ ಇಂಗ್ಲೀಷ್ ಅನ್ನೋದು ಸಮುದ್ರ, ಅದು ವರ್ಲ್ಡ್ ವೈಡು. ಸೊ ಅದರಲ್ಲಿ ನೀವು ಸ್ಟಾರ್ಟ್ ಮಾಡಿ ಅದರಲ್ಲಿ ನೀವು ಬೆಳೆಯೋದಕ್ಕೆ ತುಂಬಾ ಟೈಮ್ ಬರುತ್ತೆ, ನಿಮ್ಗೆ ನೋಟಿಸ್ ಆಗೋದೇ ತುಂಬಾ ಕಷ್ಟ. ಅದರಲ್ಲಿ ಯಾಕಂದ್ರೆ ತುಂಬಾ ಜನ ಇರ್ತಾರೆ, ತುಂಬಾ ಜನ ಇರ್ತಾರೆ, ತುಂಬಾ ಕಾಂಪಿಟೇಷನ್. ಪ್ಲಸ್ ಮೋರ್ ಓವರ್ ನಮ್ಮ ಇಂಗ್ಲೀಷ್ ಇಂಡಿಯಾಯಿಂದ ಯಾರು ಇಂಗ್ಲೀಷ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಅಷ್ಟು ಸಪೋರ್ಟ್ ಸಿಗಲ್ಲ. ಯಾಕಂದ್ರೆ ಈ US UK ಅವರು ಹೆಂಗ್ ನೋಡ್ತಾರೆ ನಮ್ಮನ್ನ ಅಂದ್ರೆ, ಏಷ್ಯಾ ಖಂಡನ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ನೋಡ್ತಾರೆ, ತೃತೀಯ ರಾಷ್ಟ್ರಗಳು. ಈಗ ನಾವು ಇಂಗ್ಲಿಷ್ ಮಾತಾಡೋದು ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ, ಈಸ್ ಅನ್ ಏಷ್ಯನ್ ಅಂತ ಆ ಸ್ಲ್ಯಾಂಗ್ ಐತಿ. ಈ ಥರ್ಡ್ ವರ್ಲ್ಡ್ ಕಂಟ್ರಿಯಿಂದ ಯಾರು ಬರ್ತಾರೆ ಅವ್ರಿಗೆಲ್ಲ ಅಷ್ಟೊಂದು ಸಪೋರ್ಟ್ ಸಿಗಲ್ಲ, ಅವ್ರು ಅಲ್ಲೇ ಕಟ್ ಮಾಡ್ಬಿಡ್ತಾರೆ ಅವ್ರನ್ನೆಲ್ಲ. ಓಕೆ, ಆ ಥರ. ಸೊ ಇದು ಒಂದು ರೇಂಜಿಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆವರೇಜ್ ನನಗೊಂದು 30,000-40,000 ವ್ಯೂಸ್ ಬರ್ತಾ ಇತ್ತು. ಒಂದೊಂದು ವೈರಲ್ ಆಗೋದು, ಅದು 100K 200K ಓಡೋದು. ಸೇಮ್ ಈಗೇನು ಮಾಡ್ತೀರಿ DV ಅನ್ಕೊಂಡು ಅದೇ ಸೇಮ್ ಇಂಗ್ಲೀಷಲ್ಲೇ ಮಾಡ್ತಾ ಇದ್ದೆ. ಮೋಟೋ ವ್ಲಾಗ್ ಏನ್ ಮಾಡ್ತಾ ಇದ್ನೋ ಇವಾಗ ಅದನ್ನೇ ಇಂಗ್ಲೀಷಲ್ಲಿ ಮಾಡ್ತಾ ಇದ್ದಿದ್ದು. ಫಸ್ಟ್ ಒಂದು ಮಸ್ತ್ ಬೈಕ್ ಓದ್ಕೊಂಬ, ಬೈಕ್ ತಗೋ, ಸೂಪರ್ ಬೈಕ್ ರೈಡ್ ಮಾಡು, ಅದ್ರ ಬಗ್ಗೆ ತಿಳಿಸು, ಏನ್ ಫೀಚರ್ಸು, ಹೊಸ ಬೈಕ್ ಟ್ರೈ ಮಾಡು, ಅದು ಹೆಂಗೆ ಎಕ್ಸ್ಪೀರಿಯನ್ಸ್ ಹೇಳು, ಅದೇ ನಾವು ಕೆಲಸ ಮಾಡ್ತಾ ಇದ್ದಿದ್ದು ಮೆಜಾರಿಟಿ. ಓಕೆ. ಅದನ್ನ ಇಂಗ್ಲೀಷಲ್ಲಿ ಏನು ಕೊಡ್ರಿ ನೀವು, ಇಡೀ ಗ್ಲೋಬಲ್ ಆಡಿಯನ್ಸ್ ಬಂದ್ಬಿಡ್ತಾರೆ, ಗ್ಲೋಬಲ್ ಸಬ್ಸ್ಕ್ರೈಬ್. ಹೌದು, ಆ ನೋಷನಲ್ಲಿ ಇದ್ದೆ ನಾನು. ವರ್ಲ್ಡ್ ಸ್ಕೇಲ್ ಹೋಗೋಣ, ನ್ಯಾಷನಲ್, ಅಟ್ಲೀಸ್ಟ್ ವರ್ಲ್ಡ್ ಸ್ಕೇಲ್ ಹೋಗಿಲ್ಲ ಅಂದ್ರೂ ನ್ಯಾಷನಲ್ ಸ್ಕೇಲ್ ಹೋಗೋಣ. ಓಕೆ. ಬೇರೆ ಸ್ಟೇಟ್ ಅವ್ರಿಗೆ ನಾವು ಮಾತಾಡೋದು ಅರ್ಥ ಆಗಲ್ಲ.
ಕನ್ನಡ ಇಸ್ ಅ ವೆರಿ ಸ್ಮಾಲ್ ಬೌಂಡ್ರಿ. ಕರ್ನಾಟಕದಲ್ಲಿ ಇರೋರ್ಗೆ ಮಾತ್ರ ಅರ್ಥ ಆಗುತ್ತೆ, ನಮ್ಮ ಪಕ್ಕದ ಸ್ಟೇಟ್ ಅವ್ರಿಗೂ ಅರ್ಥ ಆಗಲ್ಲ ನಾವೇನ್ ಮಾತಾಡ್ತಾ ಇದೀವಿ ಅಂತ. ಅದೇ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಆಲ್ ಓವರ್ ಇಂಡಿಯಾ ಒಂದ ಹಿಂದಿ ಬರ್ಬೇಕು ನಿಮ್ಗೆ, ಇಲ್ಲ ಇಂಗ್ಲೀಷ್ ಬರಬೇಕು. ನಮ್ಗೆ ಹಿಂದಿ ಬರಲ್ಲ, ಸೊ ಇಂಗ್ಲೀಷಲ್ಲಿ ಮಾಡಿದ್ದು ಆ ಥರ. ಬಟ್ ನಾನು ಅನ್ಕೊಂಡಿದ್ದ ಲಾಜಿಕ್ಕು ರಿವರ್ಸ್ ಆಯ್ತು. ಕನ್ನಡ ಚಾನೆಲ್ ಓಪನ್ ಮಾಡಿದ್ಮೇಲೆ ಅದು ನನಗೂ ಗೊತ್ತಾಗಿದ್ದು. ಗ್ಲೋಬಲ್ ಸ್ಕೇಲ್ ಹೋಗೋದಕ್ಕಿಂತ ಲೋಕಲ್ ಆಡಿಯನ್ಸ್ನ ಟಚ್ ಮಾಡಿದ್ರೇ ನಮಗೆ ಮಾರ್ಕೆಟ್ ಜಾಸ್ತಿ ಆಕ್ಟಿವ್ ಮಾರ್ಕೆಟ್ ಸಿಗುತ್ತೆ ಅನ್ನೋದು ಅವಾಗಲೇ ನಾನು ಕಲ್ತ್ಕೊಂಡಿದ್ದು. ಹೇಳಿದ್ನಲ್ಲ, ಸಮುದ್ರದಲ್ಲಿ ಒಂದು ಚಿಕ್ಕ ಮೀನಾಗಿರೋದಕ್ಕಿಂತ ಒಂದು ಕೆರೆನಲ್ಲಿ ಒಂದು ದೊಡ್ಡ ತಿಮಿಂಗ್ಲಾಗೋಣ. ನಮ್ಮ ಕೆರೆ ನಾವು ಅಷ್ಟೇ, ಕೆರೆಯಲ್ಲಿ ಯಾರು ಬಂದ್ರು ಇವಾಗ ಯಾರು ಇಲ್ಲಿ ಅಂತ ನೋಡಿದ ತಕ್ಷಣ ನಾವೇ ಕಾಣಿಸೋದು. ಕರೆಕ್ಟ್. ಆ ಲಾಜಿಕ್ ನನಗೆ ರಿಯಲೈಸ್ ಆಗಿದೆ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ. ಸೊ ನೀವು ಅನ್ಕೊಂಡಾಗ ಈಗ ಇಂಗ್ಲೀಷಲ್ಲಿ ಮಾಡಿದ್ದಕ್ಕೆ ಅಮೆರಿಕ, ಇಂಗ್ಲೆಂಡು, ರಷ್ಯಾ, ಜಪಾನ್ ಅವರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ. ಎಲ್ಲೋ ಒಂದೊಂದು ಕಮೆಂಟ್ಸ್ ಬರೋದು, ವಾಚಿಂಗ್ ಫ್ರಮ್ ಚೈನಾ, ವಾಚಿಂಗ್ ಫ್ರಮ್ ಸೀಜೆಕ್, ಅದೆಲ್ಲ ಬರೋದು ತುಂಬಾ ರೇರ್. ಬಟ್ ಹೋಗ್ತಾ ಇತ್ತು, ಒಂದೊಂದು ಕಂಟೆಂಟ್ ಫಾರಿನ್ಗೂ ಹೋಗ್ತಾ ಇತ್ತು. ಅಂದ್ರೆ ರೀಚ್ ಆಗೋದು ನನ್ನ ಕಮೆಂಟ್ ಸೆಕ್ಷನ್ ಗೊತ್ತಾಗ್ಬಿಡುತ್ತೆ, ಯಾರ್ಯಾರು ಕಮೆಂಟ್ ಹೊಡಿತವ್ರೆ ಅವ್ರ ಹೆಸರುಗಳಲ್ಲಿ ಗೊತ್ತಾಗ್ಬಿಡುತ್ತೆ, ಒಂದೊಂದು ರೀಚ್ ಆಗೋದು. ಬಟ್ ಇಟ್ ವಾಸ್ ಟೇಕಿಂಗ್ ಟೂ ಮಚ್ ಟೈಮ್. ನಾನು ಆಲ್ರೆಡಿ 4 years ಮಾಡ್ತಿದ್ದೆ ಅದರಲ್ಲಿ. ಅಂಡ್ ಅದು ಇಂಗ್ಲೀಷಲ್ಲೆಲ್ಲ ನೀವು ಸಡನ್ ಆಗಿ ಸ್ಪೈಕ್ ಆಗಬೇಕು ಅಂದ್ರೆ ನೀವು ಯಾರು ಮಾಡದೇ ಇರೋದೇನಾದ್ರು ಮಾಡಬೇಕು. ಬಹುಶಃ ಇಂಗ್ಲೀಷ್ ಮಾತ್ರ ಅಲ್ಲ ಅನ್ಸ್ತೀವಿ, ಎಲ್ಲ ಭಾಷೆಲೂ ಹೌದೌದು, ಯಾರು ಮಾಡದಿರೋದು ಮಾಡಿದಾಗಲೇ ಸ್ವಲ್ಪ ಬೇಗ ಕರೆಕ್ಟ್. ಆ ನಿಟ್ಟಿನಲ್ಲಿ ಕನ್ನಡದಲ್ಲಿ ಆ ಪಾಯಿಂಟ್ ಅಲ್ಲಿ ಯಾರು ಇರ್ಲಿಲ್ಲ. ಸೂಪರ್ ಬೈಕ್ಸ್ ಅಲ್ಲಿ ಮೋಟೋ ವ್ಲಾಗ್ಸ್ ಮಾಡೋರು ಅಂದ್ರೆ ಇದ್ದಿದ್ರು ಅವ್ರ ಹೆಸರುಗಳು ಯಾರಿಗೂ ಗೊತ್ತಿರ್ಲಿಲ್ಲ, ಸೌಂಡ್ ಆಗಿರ್ಲಿಲ್ಲ. ಸೊ ನಾವು ಯಾವಾಗ ಕನ್ನಡದಲ್ಲಿ ಮಾಡಕ್ ಶುರು ಮಾಡಿದ್ವಿ, ಇಮ್ಮೆನ್ಸ್ ಸಪೋರ್ಟ್ ಸಿಕ್ತು ಕನ್ನಡ ಜನತೆಯಿಂದ. 2021 ಆಲ್ಮೋಸ್ಟ್ ಎಷ್ಟು ಸರ್, ನಾವು 50K ಅಲ್ಲ, ಒಂದು 3-4 weeks ಅಲ್ಲೇ ಮಾಡ್ಬಿಟ್ವಿ. ಇಂಗ್ಲಿಷ್ ಚಾನಲ್ ಅಲ್ಲಿ ಏನು 6 ತಿಂಗಳು 1 ವರ್ಷ ತಗೋತಾ ಇದೆ, ಅದೆಲ್ಲ ಇಲ್ಲಿ 1 ತಿಂಗಳಲ್ಲಿ ಆಗೋದು. ಅಥವಾ ಇದಿರ್ಬೋದು ಅಂತ. ಯಾಕಂದ್ರೆ 2016 ಇಂಗ್ಲೀಷ್ ಚಾನಲ್ ಮಾಡಿದ್ದು, ಕನ್ನಡದ ಮಾಡಿದ 2021 ಅಷ್ಟೊತ್ತಿಗೆ ಇಂಟರ್ನೆಟ್ ಸ್ವಲ್ಪ ಎಲ್ಲ ಈ ಜಿಯೋ ಎಲ್ಲ ಬಂದು ಸ್ವಲ್ಪ ಲಿಬರಲ್ ಆಗಿತ್ತು. ಎಕ್ಸಾಕ್ಟ್ಲಿ, ಅದು ಇನ್ನೊಂದು ದೊಡ್ಡ ಹೆಲ್ಪ್ ಆಯ್ತು ನನಗೆ. ಜಿಯೋ ಅಷ್ಟೊತ್ತಿಗೆ ಬಂದಿತ್ತು. ಸೊ ಎಲ್ಲ ಹಳ್ಳಿಯಲ್ಲಿರೋ ಜನರಿಗೂ ಮೊಬೈಲ್ ಆಕ್ಸೆಸ್ ಇತ್ತು, ಇಂಟರ್ನೆಟ್ ಆಕ್ಸೆಸ್ ಇತ್ತು. ಸೊ ಅದನ್ನು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಒಂದು ರೇಂಜ್ಗೆ ಯೂಟ್ಯೂಬರ್ಸ್ ಜಿಯೋಗೂ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಓಕೆ, ಸೊ ಆ ಥರ. ಸೊ ಈಗ 3 ಚಾನಲ್ ಇದೆ. ಈಗ 3 ಚಾನಲ್ ಇದೆ, ಅದರಲ್ಲಿ 2 ಆಕ್ಟಿವ್ ಇದೆ. ಸೊ ಇದು DNT, ನಂದು DV ಇನ್ ಕನ್ನಡ ಮೈನ್ ಚಾನಲ್ದು ಪ್ಲೇ ಬಟನ್. ಅದು ಅಲ್ಲಿದೆ, ತೆಗಿಬೇಕಾದ್ರು. ಇದು ನನ್ನ ಮೈನ್ ಚಾನಲ್. ಸೊ ಫಸ್ಟ್ DV, ಅದು DV ಇನ್ ಕನ್ನಡ ಆಯ್ತು, ಇದರಿಂದ DNT ಉಟ್ಕೊಂತು. DNT. ಸೊ ಈಗ ಇದ್ರಲ್ಲಿ 3.5 ಇದಾರಾ? ಇದರಲ್ಲಿ 3.5 lakhs ಇದ್ದಾರೆ ಸಬ್ಸ್ಕ್ರೈಬರ್ಸ್. DV ನಲ್ಲಿ 3.5 ಲಕ್ಷ, DV ಇನ್ ಕನ್ನಡದಲ್ಲಿ 5,30,000. 5.3 DV DNT ವ್ಲಾಗ್ಸ್ 1,80,000. ಸೊ 3 ಸೇರಿ ಹತ್ತಿರ 10 ಲಕ್ಷ. ಹಂಗ್ ಲೆಕ್ಕ ಹಾಕಿದ್ರೆ, ಹಂಗ್ ಲೆಕ್ಕ ಹಾಕಿದ್ರೆ 3 5 ಒಂದು 8.5 1.5 ಹೌದೌದು. ಸೊ ಹತ್ತಿರ 1 ಮಿಲಿಯನ್. 3 ಸೇರಿದ್ರೆ 1 ಮಿಲಿಯನ್ ಆಗುತ್ತೆ. 3 ಸೇರಿ 1 ಮಿಲಿಯನ್ ಫಾಲೋವರ್ಸ್ ಇರುವಂತ ನಮ್ಮ ದೀಪಕ್ DV ಇನ್ ಕನ್ನಡದವರು. ಸೊ ಗ್ರೇಟ್, ವೆರಿ ನೈಸ್. ಸೊ ಇವೆಲ್ಲವೂ ಗೋಲ್ಡ್ ಪ್ಲೇ ಬಟನ್ ಆಗಲಿ ಸದ್ಯದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೈನಲಿ ಸಮ್ ಗುಡ್ ರೈನ್. ಈ ರೈಡಲ್ಲಿ ಇದೆ, ಜೋರಾಗಿ ಬರ್ತಾರೆ ಮಳೆ. ಸೊ ನಮ್ಮ ಕಮ್ಯುನಿಟಿಲಿ ಏನಾಗ್ಬಿಡುತ್ತೆ, ನನ್ನ ಟಾಪಿಕ್ಗೆ ಗೋಲ್ಡ್ ಪ್ಲೇ ಬಟನ್ ನೋಡೋದು ತುಂಬಾ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ನಮ್ದು ಸರ್ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಲಿಮಿಟೆಡ್. ನಾನು ಇವಾಗ ಎಷ್ಟಾಗತ್ತೋ ಅಷ್ಟು ಜನ ಆಲ್ರೆಡಿ ರೀಚ್ ಆಗ್ಬಿಟ್ಟಿದೀನಿ. ಮೋಟೋ ವ್ಲಾಗಿಂಗ್, ಈ ಕಾರ್ಸ್ ಬೈಕ್ಸ್ ಟಾಪಿಕ್ಗೆ ಎಷ್ಟು ಜನ ರೀಚ್ ಆಗ್ಬೋದು, ಆಡಿಯನ್ಸ್ ಎಷ್ಟು ಪೊಟೆನ್ಷಿಯಲ್ ಆಡಿಯನ್ಸ್ ಇದಾರೋ ಅಷ್ಟು ಜನ ರೀಚ್ ಆಗ್ಬಿಟ್ಟಿದೀನಿ. ಅದಕ್ಕೆ ಪೊಟೆನ್ಷಿಯಲ್ ಆಡಿಯನ್ಸ್ ಅಂತ ಇರ್ತಾರ ಸರ್. ಇವಾಗ 7 ಕೋಟಿ ಜನ ಇದ್ರೆ ಅದರಲ್ಲಿ ರೆಗ್ಯುಲರ್ ಆಗಿ ಕಾರ್ಸು ಬೈಕ್ಸ್ ಮೇಲೆ ಇಂಟ್ರೆಸ್ಟ್ ಇರೋರು ಒಂದು ಏಜ್ ಕ್ಯಾಟಗರಿ ಇರುತ್ತೆ. 15 years ಇಂದ ತಗೊಳ್ಳೋಣ 35 to 40 years ಮೆಜಾರಿಟಿ ಆಡಿಯನ್ಸ್ ಇರ್ತಾರೆ. ಅದಾದ್ಮೇಲೆ ತುಂಬಾ ಕಮ್ಮಿ, ಅದು ಕೆಳಗಡೆನೂ ಯಾರು ಆಡಿಯನ್ಸ್ ಇರಲ್ಲ. ಈ ಬ್ಯಾಂಡ್ ವಿಡ್ತ್ ಅಲ್ಲಿ ಈ ಏಜ್ ಗ್ರೂಪ್ ಅಲ್ಲಿ ರೆಗ್ಯುಲರ್ ಆಗಿ ನೋಡೋರು 1.5 ಲಕ್ಷದಿಂದ 2 ಲಕ್ಷ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ. ಇಷ್ಟು ವರ್ಷ ಯೂಟ್ಯೂಬ್ ಮಾಡಿದೀನಲ್ಲ, 4 years ಅಲ್ಲಿ 2 lakhs ಮ್ಯಾಕ್ಸ್ ಟಾಪ್ ಕ್ಯಾಪ್ ಅಂತ ಇಟ್ಕೊಳ್ಳೋಣ. 2 lakhs ಅಷ್ಟೇ ನಿಮ್ಗೆ ರೆಗ್ಯುಲರ್ ವ್ಯೂವರ್ಸ್ ಇರೋದು ಇದರಲ್ಲಿ. ಈ ಟಾಪಿಕ್ಗೆ ಸೂಪರ್ ಹಿಟ್ ವಿಡಿಯೋ ಅಂದ್ರೂ 2 lakhs. ಎಂತ ನೀವು ಸೂಪರ್ ಕಾರನ್ನ ತೋರಿಸ್ರಿ, ಸೂಪರ್ ಬೈಕ್ ಅನ್ನ ತೋರಿಸ್ರಿ, 2 lakhs ಕ್ಯಾಪ್ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಮಾಡೋದು. ಕನ್ನಡ ಪ್ರೇಕ್ಷಕರು ಅಂದ್ರೆ ಈ ಮೋಟೋ ವ್ಲಾಗಿಂಗ್ ನೋಡೋಂತ. ಹೌದು, ಅಂದ್ರೆ ಈ ಸೂಪರ್ ಬೈಕ್ ಕಾರ್ ಕ್ರೇಜ್ ಇರೋ. ಹೌದು. ಇದಕ್ಕೆ ಮೇಲೆ ನೀವು ಬೆಳಿಬೇಕು ಅಂದ್ರೆ ನಿಮ್ ಟಾಪಿಕ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಟ್ರಾವೆಲ್ ನ 15 years ಇಂದ ನಿಮ್ಗೆ ಆಲ್ಮೋಸ್ಟ್ 60-70 years ವರೆಗೂ ಎಲ್ಲಾ ಬ್ಯಾಂಡ್ ವಿಡ್ತ್ ಜನ ನೋಡ್ತಾರೆ. ಸೊ ಅವ್ರಿಗೆ ನಮಗೆ 2 lakhs ಏನ್ ಕ್ಯಾಪ್ ಇರುತ್ತೆ, ಅವ್ರಿಗೆ ಅದು 20 lakhs ಕ್ಯಾಪ್ ಇರುತ್ತೆ. 2 million ಅದು 2 million. ಓಕೆ, ಕರೆಕ್ಟ್. ಆ ತರ. ವಾವ್. ಸೊ ಅಂದ್ರೆ ಇದ್ರದೊಂದು ನೀಶ್ ಆಡಿಯನ್ಸ್ ಇದು. ಅದು ಮೋಟೋ ವ್ಲಾಗ್ ಲಿಮಿಟೆಡ್ ಆಡಿಯನ್ಸ್, ನ್ಯಾರೋ ಆಡಿಯನ್ಸ್. ಈ ಬ್ಯಾಂಡ್ ವಿಡ್ತ್ ಒಳಗಡೆ ಏನಿರುತ್ತೆ ಅಷ್ಟೇ ಜನನೇ ನಮ್ಮನ್ನ ನೋಡೋದು. ನಾವು ತುಂಬಾ ವೈರಲ್ ಕಾಂಟೆಂಟ್ ಆಗ್ತಾ ಇದೀವಿ, ಅದು ಇದು ಮಾಡಿದ್ರಷ್ಟೇ ಹೊಸ ಆಡಿಯನ್ಸ್ ಬರ್ತಾರೆ. ಓಕೆ. ಸೊ ಆ ಥರ. ಸೊ ನಮ್ಗೆ ಏನಾಗೋಯ್ತು, 3 lakhs ವರೆಗೂ ರಪ್ ಅಂತ ಹೋಗ್ಬಿಡ್ತು. ಅದಾದ್ಮೇಲೆ ತುಂಬಾ ಸ್ಲೋ ಆಯ್ತು ಬೆಳೆಯೋದು.
ಆ ಗ್ರಾಫು ಹಿಂಗೆ ಹೋಗ್ತಾ ಇದ್ದಿದ್ದು ಆಮೇಲೆ ಹಿಂಗೆ ಮೆತ್ತಗೆ ಹೋಗ್ತಾ ಇದೆ ಈಗ. ಓಕೆ. ಸೊ ಇದನ್ನ ನಾನು 1 million ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಈಗ 5+ ಇದ್ದಾರೆ, 5+ $500,000 ಇದ್ದಾರೆ. ಅದನ್ನ 1 million ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಗ್ರೇಟ್. ಸೊ ಅಥವಾ ನಾನು ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು, ಇನ್ನೂ ಏನಾದರೂ ಬೇರೆ ಲೆವೆಲ್ ಏನಾದರೂ ಟ್ರೈ ಮಾಡಬೇಕು, ಅದನ್ನು 1 million ಮಾಡೋಕ್ಕೆ. ಗುಡ್, ವೆರಿ ಗುಡ್. ಸೊ ಈಗ ಎಷ್ಟು ವಿಡಿಯೋಸ್ ಮಾಡಿದ್ದೀರಿ ಸರ್? ಈಗ ನನ್ನ ಚಾನೆಲ್ 800+ ಆಗಿದೆ ಅಂತ ಅನ್ಕೋತೀನಿ. ಒಂದು ನಿಮಿಷ. ಟೋಟಲ್ 14 ಕೋಟಿ ವ್ಯೂಸ್ ಇದೆ ಈಗ. ಇಲ್ಲಿದೆ ನೋಡಿ ನಂಬರ್. ಇರ್ತಲ್ಲ ಟೋಟಲ್ ಚಾನೆಲ್ ವ್ಯೂಸ್ 783 ವಿಡಿಯೋಸ್. ಹಾಂ, ಕರೆಕ್ಟ್. 783 ವಿಡಿಯೋಸ್ ಮಾಡಿದ್ದೀನಿ. 783 ವಿಡಿಯೋ, 14 ಕೋಟಿ ವ್ಯೂಸು. ದಟ್ ಈಸ್ 140 million. 140 million. 10 ಲಕ್ಷಕ್ಕೆ 1 million. ಸೊ ಕರೆಕ್ಟ್. 1 ಕೋಟಿಗೆ 10 million ಆಯಿತು. 140 million. 1 ಕೋಟಿಗೆ 14 millionಗೆ 1.4 crores. ಹಾಂ ಹಾಂ ಹಾಂ. 140 million. ಕರೆಕ್ಟ್. ರೈಟ್. ಆಗಲಿ. ಸೊ ಇವ್ರು ಹೇಳ್ದಂಗೆ ಬೇಗ ಆಗಲಿ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪರಂ ಸರ್ ಥರ ಆಶೀರ್ವಾದ ಇದ್ರೆ ನಮ್ಗೆ 1 million ಮಾಡೋದು ತುಂಬ ಈಸಿ. ಸುಮ್ಮನೆ ಹೇಳ್ತಾರೆ ಅವ್ರ ದೊಡ್ಡತನ ಅದು. ಸೊ ಇವಾಗ ನಾನು ಏನು ಹೇಳಿದೆ ಲಾಜಿಕ್ ನಿಮಗೆ, ಇವಾಗ ನಿಮ್ಮಲ್ಲೂ ಎಷ್ಟೊಂದು ಕ್ಯಾಟಗರಿ ಇರುತ್ತೆ. 15 years ಇಂದ 75 years ವರೆಗೂ ಎಲ್ಲರೂ ನೋಡ್ತಾರೆ. ಯಾಕಂದ್ರೆ ನಿಮ್ದು ಕಾಂಟೆಂಟ್ ಟಾಪಿಕ್ ಆ ಥರ ಇದೆ. ಹಿಸ್ಟೋರಿಕಲ್ ಪ್ಲೇಸಸ್ ತೋರಿಸೋದು, ಹೊಸ ಟೆಕ್ನಾಲಜಿ ಅವ್ರು ಮಾಡೋರು ತೋರಿಸೋದು. ಸೊ ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ನೀವು ಒಂದ್ಸತಿ ನಮ್ಮನ್ನ ಪರಿಚಯ ಮಾಡ್ಕೊಡ್ಬೋದು ಜನಕ್ಕೆ. ಇಟ್ ವಿಲ್ ಅಗೇನ್ ನ್ಯಾರೋ ಡೌನ್ ಟು 2 lakh ವ್ಯೂಸ್. ಯಾಕಂದ್ರೆ ರೆಗ್ಯುಲರ್ ಆಗಿ ಜನ ನೋಡೋಕೆ ಅವರು ಆ ಮೈಂಡ್ ಸೆಟ್ ಅಲ್ಲಿ ಇರಲ್ಲ. ಆ ಮೈಂಡ್ ಸೆಟ್ ಅಲ್ಲಿ ಇರೋ ಜನ ಇಷ್ಟೇ 2 lakhs. ಒಂದು ಫಿಕ್ಸ್ ಆಡಿಯನ್ಸ್, ಫಿಕ್ಸ್ ನಂಬರ್, ಫಿಕ್ಸ್ ಆಡಿಯನ್ಸ್. ಇದೇ ನೀವು ಹಿಂದಿಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನಾನು ಏನ್ ಮಾಡ್ತಾ ಇದ್ದೀನಿ, ಇದೇ ಹಿಂದಿಲ್ ಮಾಡಿದ್ರೆ ಇಂಟು 10 times ಮಾಡ್ಕೊಳ್ಳಿ. ರೆಗ್ಯುಲರ್ ಆಡಿಯನ್ಸ್ 2 million ಕ್ಯಾಪ್ ಅವ್ರಿಗೆ. ಅದು ಫಿಕ್ಸೇ. ಇಡೀ ಇಂಡಿಯಾ ಇವಾಗ 7 ಕೋಟಿ. ಇವಾಗ ಅಷ್ಟರಲ್ಲಿ ನೀವು ಆ ಏಜ್ ಬ್ಯಾಂಡ್ ಬಿಡ್ತು ಅದೇ ಸೇಮ್ ಲಾಜಿಕ್ ಅಪ್ಲೈ ಮಾಡಿದ್ರು ಅವ್ರಿಗೆ ಇಂಟು 10 times ಇದೆ ಅಷ್ಟೇ. ಯಾಕಂದ್ರೆ ನಮ್ಮ ಜನ ಅವ್ರನ್ನೂ ನೋಡ್ತಾರೆ, ಪಕ್ಕದ ರಾಜ್ಯದವರು ಅವರು ನೋಡ್ತಾರೆ. ಅವ್ರಿಗೆ ಹಿಂದಿ ಬರುತ್ತೆ, ಎಲ್ಲರಿಗೂ ಹಿಂದಿ ಬರುತ್ತೆ. ನಮ್ಮ ಸ್ಕೂಲಲ್ಲೆಲ್ಲ ಹಿಂದಿ ಹೇಳ್ಕೊಡ್ತಾರೆ, ಲ್ಯಾಂಗ್ವೇಜೇ ಇದೆ ಹಿಂದಿ ಅಂತ. ಸೊ ಹಾಗಾಗಿ ಹಿಂದಿಲಿ ಮಾಡೋದು ತುಂಬಾ ಅಡ್ವಾಂಟೇಜು. ಬಟ್ ನಮ್ಗೆ ಹಿಂದಿ ಬರಲ್ಲ. ನಾವು ಮಾಡಿದ್ರು ಬೇರೆಯವ್ರಿಗೆ ಗೊತ್ತಾಗ ಇಸ್ಕೊ ಹಿಂದಿ ನೈ ಆತಾ ಹೇ, ಜಸ್ಟ್ ಟ್ರೈಯಿಂಗ್ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸಲಗ ಬಂದ್ಮೇಲೆ ಹುಲಿನ ಮರ್ತೋಗ್ಬಿಟ್ರ ಅಂತ ಬನ್ರಿ ನಾನು ತೋರಿಸ್ತೀನಿ ನನ್ನ ವಿಡಿಯೋಲಿ ಇವತ್ತು. ಫಸ್ಟ್ ಯಾವ್ದು ಆನ್ ಮಾಡ್ತೀಯಾ ಸರ್? ಕಾಂಟೆಂಟ್ ಇದ್ರೆ ಡೈಲಿ ಒಂದೊಂದು ಹಾಕ್ತಿವಿ. ನಮ್ದು ಹೆಂಗೆ ಅಂದ್ರೆ ಡೈಲಿ ವ್ಲಾಗ್ಸ್ ತರ ಮಾಡಲ್ಲ ನಾವು. ನಾನೊಂದು ರೈಡ್ಗೆ ಹೋದೆ ಅಂದ್ರೆ ಆ ರೈಡಲ್ಲಿ ನಾನು 10 minutes ಕಟ್ ಮಾಡ್ಕೊಂಡು ಹೋಗ್ತೀನಿ. ಎಪಿಸೋಡ್ಸ್ ತರ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡಿ. ಯಾವ್ದೊಂದು ಸೂಪರ್ ಬೈಕ್ ಸಿಕ್ತು. ಇಲ್ಲ, ಆ ತರ ಆಗಲ್ಲ. ಗಾಡಿ ರಿವ್ಯೂ ಮಾಡೋದು ಬೇರೆ, ರೈಡ್ಗೆ ಹೋಗೋದು ಬೇರೆ. ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಒಂದು ಹಯಾಬುಸಾ, ನೀವು ಹೇಳ್ದಂಗೆ ಹಯಾಬುಸಾ ನಾನು ತಗೊಂಡು ರಿವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಮ್ಯಾಕ್ಸಿಮಮ್ 2 videos ಆಗ್ಬೋದು. ರಿವ್ಯೂ ಅಂತ ಅದು ಲಾಂಗ್ ಹೋದ್ರೆ. ಇಲ್ಲ ಅಂದ್ರೆ ಒಂದು ಸಿಂಗಲ್ ವಿಡಿಯೋನಲ್ಲೇ ಮುಗಿಸ್ಬಿಡ್ತೀವಿ. ಯಾಕಂದ್ರೆ ಟ್ರ್ಯಾಕ್ ಮಾಡಿದ್ರೆ ಅದು ತಿರ್ಗಾ ಅಗೇನ್ ಇದು ಎಂಗೇಜ್ಮೆಂಟ್ ಇರಲ್ಲ. ಬಟ್ ಒಂದೊಂದು ಗಾಡಿ 2 videos ಆಗುತ್ತೆ. ಅದ್ರ ಫೀಚರ್ಸ್ ಎಲ್ಲ ಹೇಳಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಗಾಡಿ ಬಗ್ಗೆ ಫೀಚರ್ಸ್ ಹೇಳೋದಕ್ಕೆ ಒಂದು ವಿಡಿಯೋ ಆಗೋಗ್ಬಿಡುತ್ತೆ, ಅದನ್ನ ಓಡಿಸಿ ತೋರ್ಸೋದಕ್ಕೆ ಇನ್ನೊಂದು ವಿಡಿಯೋ ಆಗುತ್ತೆ. ಹಂಗೆ. ಸೊ ನೀವು ಆಕ್ಚುಲಿ ಟ್ರಾವೆಲ್ ಹೋಗ್ತೀರಾ? ಟ್ರಾವೆಲ್ ಹೋಗ್ತೀವಿ. ಈಗ ಲಾಸ್ಟ್ 1 year ಇಂದ ಟೂರಿಂಗ್ ಜಾಸ್ತಿ ಮಾಡ್ತೀವಿ. ಲಾಂಗ್ ಟೂರ್ ಹೊಡೆಯೋದು ಆ ಥರ. ಒಂದು 15 days ಟೂರ್. ಲಾಸ್ಟ್ ಜಾನಲ್ಲಿ ಇದಕ್ಕೆ ಹೋಗಿದ್ದು, ಗುಜರಾತ್, ರಾಜಸ್ಥಾನ್ ಎಲ್ಲ ಬೈಕಲ್ಲಿ ಸುತ್ತಕೊಂಡು ಬಂದಿದ್ದು ಕರ್ನಾಟಕದಿಂದ. ಯಾವ ಬೈಕು? GSA ಅಂತ ಇತ್ತು ನನ್ನ ಹತ್ರ, BMW 1250 1250cc. ಅದು ಕೊಟ್ಬಿಡೆ ಸರ್. ಅದು ಕೊಟ್ಟು ಇನ್ನೊಂದು BMW ಕೆರಳ ಇದೆ, ಅದು ತೋರಿಸ್ತೀನಿ ನಿಮಗೆ ಕೆರಳ ಹೋದ್ಮೇಲೆ. ಬನ್ನಿ. ಸೊ ಹಾಲ್ ನೋಡಿದ್ರಿ, ಇದು ಕಿಚನ್ನು. ಸೊ ಕಿಚನಲ್ಲಿ ಇದೆಲ್ಲ ಕಲರ್ಸ್ ಎಲ್ಲ ನಾವು ಚೂಸ್ ಮಾಡಿದ್ದು. ಸೊ ಇದೆಲ್ಲ ನಮ್ಮ ಕಾರ್ಪೆಂಟರ್ದ ಡಿಸೈನು. ಸೊ ಕಲರ್ ನಿಮ್ಮ ಫೇವರೇಟ್ ಕಲರ್ಸ್ ವೈಟ್ ಅಂಡ್ ಪರ್ಪಲ್, ಒಂಥರ ಎಲಿಗೆಂಟ್ ಕಲರ್ಸ್. ಓಕೆ. ಈ ಗೋಡೆ ಪೇಂಟಿಗೆ ಮ್ಯಾಚ್ ಆಗಲಿ ಅಂತ. ಓಕೆ, ನೈಸ್. ಎಷ್ಟು ಸ್ಕ್ವೇರ್ ಫೀಟ್ ಮನೆ ಟೋಟಲ್? ಸರ್ 849 ಇದೆ. ಅದಕ್ಕೆ ಹೇಳಿದ್ದು ಚಿಕ್ಕ ಅರಮನೆ ಅಂತ. ನೀವು ಎಷ್ಟು ಜನ? 3 ಜನ ಇರೋದು? 3 ಜನ. 2 BHK 849 square feet. ಸೊ ನೀವು ಮೋಟೋ ವ್ಲಾಗಿಂಗ್ ಬಿಟ್ಟು ಬೇರೆ ಜಾಬ್ ಮಾಡ್ತಿದ್ದೀರಾ? ನಾನು ಐ ವಾಸ್ ಇಂಟು ಕಾರ್ಪೊರೇಟ್. 7 ವರ್ಷ ಕಾರ್ಪೊರೇಟ್ ಅಲ್ಲಿ ಇದೆ. 2015 ಇಂದ 2022. 2022 July 18th ನಾನು ಕೆಲಸ ಬಿಟ್ಟಿದ್ದು. ಯಾವ ಕಂಪ್ನಿ? IT-ನಾ? ಬಾಷ್. ರಾಬರ್ಟ್ ಬಾಷ್. ಅಂದ್ರೆ ನಿಮ್ದೇನು ಬ್ಯಾಕ್ಗ್ರೌಂಡ್? ನಮ್ದು ಆಕ್ಚುಲಿ ಮೆಕ್ಯಾನಿಕಲ್ ನಾನು ಓದಿರೋದು. ನಾನು ಓದಿರೋದು ಮೆಕ್ಯಾನಿಕಲ್ಲು. ಆಮೇಲೆ ಫಸ್ಟ್ ಒಂದು 4 years ಆಪರೇಷನ್ಸ್ ಅಲ್ಲಿ ಇದೆ. HP ಸೇರ್ಕೊಂಡಿದ್ದೆ. HP ಲಿ ನನ್ನ ಫಸ್ಟ್ ಕಂಪನಿ ಅಪಾಯಿಂಟ್ ಆಗಿದ್ದು.
ಸೊ HP ಆಪರೇಷನ್ಸ್ ಅಲ್ಲಿ ಇದೆ. ಅದಾದ್ಮೇಲೆ ಅಮೆಝಾನ್ಗೆ ಹೋದೆ. ಅಮೆಝಾನಲ್ಲಿ TRMS ಅಂತ ಪ್ರೊಸೆಸ್, ಟ್ರಾನ್ಸಾಕ್ಷನ್ ರಿಸ್ಕ್ ಮ್ಯಾನೇಜ್ಮೆಂಟ್. ದಟ್ ವಾಸ್ ಇಂಟು ಈ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಲೆಜಿಟ್ ಇದೆಯಾ ಇಲ್ವಾ, ಬಯರ್ ಸೈಡು ಸೆಲ್ಲರ್ ಸೈಡು ಅಂತ ಆ ತರ ಮ್ಯಾನೇಜ್ ಮಾಡುವಂತ ಎಸ್ ಆಪರೇಷನ್ಸ್ ಇವೆಲ್ಲ ಬೇಸಿಕಲಿ. ಸೊ ಆ ಬ್ಯಾಕ್ ಗ್ರೌಂಡ್ ಇಂದ ನನಗೆ ಸೈಬರ್ ಸೆಕ್ಯೂರಿಟಿಗೆ ಬಾಷ್ ಅಲ್ಲಿ ಹೋಗಕ್ಕೆ ಹೆಲ್ಪ್ ಆಯ್ತು. ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಅಂತ ಫೀಲ್ಡ್ ISP and data protection DP. Okay. I was there in Bosch for about 3-4 years ಇದೆ ಅನ್ಕೊಂತೀನಿ. 3 ವರ್ಷ ಬಿಡಿದಿ ಆಡುಗುಡಿ. ನಮ್ದು ಆಕ್ಚುಲಿ ಹೋಮ್ ಬ್ರಾಂಚ್ ಬಂದು ಎಲೆಕ್ಟ್ರಾನಿಕ್ ಸಿಟಿ. ನಮ್ಮನ್ನ ಡಿಪ್ಲಾಯ್ ಮಾಡಿದ್ದು ಕೋರ್ಮಂಗ್ಲಾ ಫೋರಮ್ ಅಪೋಸಿಟ್ ಒಂದು ಬ್ರಾಂಚ್ ಇದೆ ನೋಡಿ, ಅದು ಮೈನ್ ಆಫೀಸ್. ಆಡುಗುಡಿಲೂ ನಮ್ ಡಿಪಾರ್ಟ್ಮೆಂಟ್ ಇತ್ತು. ಬೆಳ್ಳಂದೂರಲ್ಲಿ ಇತ್ತು ಎಲೆಕ್ಟ್ರಾನಿಕ್ ಸಿಟಿ. ನಾಗನಾಥ್ಪುರ ಗೊತ್ತಾ, ಅಲ್ಲಿ. ಬಿಡದಿಗೆ ಹೋಗಿಲ್ಲ, ಬಿಡದಿ ಬಂದು ಪ್ಲಾಂಟ್ ಪ್ರೊಡಕ್ಷನ್. ಹೌದು, RBIN ಅಂತಾರ ಅದನ್ನ. ನಾವು RBEI ಅಲ್ಲಿ ಇದ್ದಿದ್ದು, EI. ಸೊ ಈಗ ಬಿಟ್ಬಿಟ್ರಿ 28ರಲ್ಲಿ? ಈಗ ಬಿಟ್ಬಿಡ ಸರ್. ಯಾಕೆ ಬಿಟ್ರಿ? ಟೈಮು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ನಾನು ಏನು ಕ್ಯಾಲ್ಕುಲೇಟ್ ಮಾಡಿದೆ, ಅಷ್ಟು ಟೈಮ್ನ ನನ್ನ ಮೇಲೆ ನಾನು ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ನಾನು ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೋಬೋದು. ಐ ಕ್ಯಾನ್ ಡೂ ಮೋರ್ ಫಾರ್ ಬೆಟರ್ ಮನಿ. ನೀವು ಒಂದು ಆಫೀಸ್ಗೆ ಹೋಗಿ ಬರ್ಬೇಕಂದ್ರೆ ಈಗಿರೋ ಟ್ರಾಫಿಕ್ ಸಿಚುವೇಶನ್ ಅಲ್ಲಿ 9 hours ವರ್ಕ್ ಟೈಮ್ ಇರುತ್ತೆ. ಹೋಗಕ್ಕೆ 2 hours, ಬರೋಕ್ಕೆ 2 hours ಲೆಕ್ಕ ಹಾಕೊಳ್ಳಿ. 13-14 hours. ಹೌದು, 13-14 hours ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಯು ನಾಟ್ ಜಸ್ಟ್ ವರ್ಕಿಂಗ್ ದೇರ್, ಯು ಆರ್ ಇನ್ವೆಸ್ಟಿಂಗ್ ಯುವರ್ ಟೈಮ್, ವ್ಯಾಲ್ಯೂಬಲ್ ಟೈಮ್. ಎಕ್ಸಾಕ್ಟ್ಲಿ. ಸೊ ಆ 14 hours ನೀವು ನಿಮ್ಮ ಮೇಲೆ ಹಾಕೊಂಡ್ರೆ, ನಿಮ್ಗೆ ಆಲ್ರೆಡಿ ಪ್ಲಾನ್ ಇದೆ. ಇವಾಗ ನನ್ನ ಹತ್ರ ಯೂಟ್ಯೂಬ್ ಪ್ಲಾನ್ ಇದೆ, ಇದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಅದೇ 14 hours ನಾನು ಇಲ್ಲ ಹಾಕೊಂಡ್ರೆ ಇನ್ನೊಂದಷ್ಟು ನನಗೆ ಬರ್ತಾ ಇರೋ ಆಪರ್ಚುನಿಟೀಸ್ನೆಲ್ಲ ಗ್ರ್ಯಾಬ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಐ ಕ್ಯಾನ್ ಅರ್ನ್ ಮೋರ್, ಐ ಕ್ಯಾನ್ ಬಿಲ್ಡ್ ಅ ಬೆಟರ್ ಫ್ಯೂಚರ್. ಆ ಥರ ಯೋಚನೆ ಮಾಡಿದೆ. ಬಟ್ ಅಗೇನ್ ಎನಿ ಡೇ ಬಿಸ್ನೆಸ್ ಅನ್ನೋದು ಒಂದು ಬಬಲ್ ಇದ್ದಂಗೆ. ಅದು ಹೀಟಲ್ಲಿ ಇರೋವರೆಗೂ ನಿಮ್ಗೆ ಓಕೆ. ಒಂದ್ಸತಿ ನೀವು ಒಂದು ಸ್ಯಾಚುರೇಷನ್ ರೀಚ್ ಆಯ್ತೀರಾ, ಅಥವಾ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗುತ್ತೆ, ಇನ್ನೇನೋ ಆಗುತ್ತೆ ಅಂದಾಗ ವಿಲ್ ಹ್ಯಾವ್ ಟು ಫೈಂಡ್ ಆಲ್ಟರ್ನೇಟಿವ್ಸ್, ಬಿಕಾಸ್ ಯು ಆರ್ ಆನ್ ಯುವರ್ ಓನ್. ಇವಾಗ ನೀವು ಯಾವುದೋ ಬೇರೆಯವ್ರ ಕಂಪನಿ ಕೆಲಸ ಮಾಡ್ತಾ ಇಲ್ಲ, ನೀವೇ ಓನ್ ಕಂಪನಿ. ಈಗ ನಿಮ್ಮ ಕಂಪನಿ ಹೆಂಗ್ ನಡೆಸಬೇಕು, ಮಾರ್ಕೆಟ್ ತಕ್ಕಂಗೆ ಹೆಂಗ್ ಚೇಂಜ್ ಆಗಬೇಕು, ಅದೆಲ್ಲ ನಿಮ್ಮ ಕೈಲೇ ಇರುತ್ತೆ ಇವಾಗ. ಸೊ ಬಿಟ್ಬಿಟ್ಟಿದ್ದೀರಿ ಈಗ? ಹೌದು. ಅಂದರೆ 2 ವರ್ಷ ಆಯ್ತು ಬಿಟ್ಟು. ಹೌದು. ಮೇಯ್ನ್ ನನಗೆ ಈ ಆಫೀಸ್ ಎನ್ವೈರನ್ಮೆಂಟ್ ಅಲ್ಲಿ ಕೆಲಸ ಮಾಡೋಂಥ ಮೈಂಡ್ ಸೆಟ್ ಇಲ್ಲ ಸರ್. ದಿನ ಎದ್ದೋಳು, ಆ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಡು ಹೋಗು, ಅಲ್ಲಿ ಕುತ್ಕೋ, ಅಲ್ಲಿ ಮ್ಯಾನೇಜರ್ಗಳನ್ನ ಒಂದು ಲೀವ್ ಕೇಳಬೇಕಂದ್ರೂ ಒಂದು 15 ದಿವಸದಿಂದ ಕೇಳ್ಕೊಂಡು, ಸರ್ ಇವಾಗ ಲೀವ್ ಕೊಡಿ, ನಾನು ಇವತ್ತು ಬೇಗ ಹೋಗ್ಬೇಕು, ನಾನು ಇವತ್ತು ಲೇಟಾಗಿ ಬಂದೆ, ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡಿರೋ ಅಂತ ಮೈಂಡ್ ಸೆಟ್ ಇಲ್ಲ ನಮಗೆ. ಸೊ ಅದು ಫಸ್ಟಿಂದನೂ ಗೊತ್ತಿತ್ತು ನನಗೆ. ಐ ಹ್ಯಾವ್ ಟು ಗೆಟ್ ಔಟ್ ಆಫ್ ಹಿಯರ್ ಸಮ್ವೇರ್ ಅಟ್ ಸಮ್ ಪಾಯಿಂಟ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಲಕ್ಕಿಲಿ ನಾನು ಕನ್ನಡ ಚಾನೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದು ಸಾಲಿಡ್ ಒಂದು ಬೇಸ್ ಸಿಕ್ಕಿದಂಗೆ ಆಯಿತು. ಓಕೆ. ಸೊ ಐ ಥಾಟ್ ವೈ ನಾಟ್ ಗಿವ್ ಇಟ್ ಅ ಟ್ರೈ, ಫುಲ್ ಟೈಮ್ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಏನೋ ಸಂಬಳ 7 ವರ್ಷ ನೀವು ಕಾರ್ಪೊರೇಟ್ ಕೆಲಸ, 7 ವರ್ಷ ಲಕ್ಷಗಟ್ಟಲೆ ಕೈಗೆ ಬರ್ತಿರುತ್ತೆ, ಇಲ್ಲಿ ಸಮಸ್ಯೆ ಆಗಲ್ವಾ? ಲಕ್ಷಗಟ್ಟಲೆ ಏನು ಆ ರೇಂಜಿಗೆ ನಾನು ಏನು ದುಡಿತಾ ಇರಲಿಲ್ಲ. 60K ವರೆಗೂ ಬರೋದು ನನಗೆ ಸ್ಯಾಲ್ರಿ. 7 ವರ್ಷ ಕಾರ್ಪೊರೇಟ್ ವರ್ಕ್ ಮಾಡಿ. ಯಾಕಂದ್ರೆ ನಮ್ದಲ್ಲಿ ಆಪರೇಷನ್ಸ್ ಅಲ್ಲಿ ಇದೆ. ಐ ಆಮ್ ನಾಟ್ ಇನ್ ಟು ಸಾಫ್ಟ್ವೇರ್. ಮೆಕ್ಯಾನಿಕಲ್ ಲೈನ್ ಹಿಡಿದ್ರೆ ಇನ್ನೂ ಲೇಟ್ ಆಗುತ್ತೆ, ಯಾಕಂದ್ರೆ ಅವ್ರದ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬೇಸು. ಫಸ್ಟ್ ಆಫ್ ಆಲ್ ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಟಾಟಾ ಪ್ಲಾಂಟ್, ಸುಜುಕಿ ಹರಿಯಾಣ ಪ್ಲಾಂಟ್. ಹೌದು, ಅದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಜೀವನ ಪಾಪ. ಸೊ ಅಲ್ಲಿ ಹೋಗಿದ್ರೆ ಇನ್ನೂ ಲೇಟ್ ಆಗುತ್ತೆ ಆಕ್ಚುಲಿ ಅವ್ರದ್ದು. ಯಾಕಂದ್ರೆ ಬೇಸಿಕಲಿ ಡಿಸೈನು, ಮ್ಯಾನುಫ್ಯಾಕ್ಚರಿಂಗು ಅದರಲ್ಲೇ ಜಾಸ್ತಿ ಇರೋದು. ಕರೆಕ್ಟ್, ಹಾರ್ಡ್ ಕೋರ್ ಮ್ಯಾನುಫ್ಯಾಕ್ಚರಿಂಗ್. ಹೌದು, ಅವ್ರದ್ದು ಫಿಸಿಕಲ್ ಕೆಲಸ ಜಾಸ್ತಿ, ಅದರಲ್ಲಿ ದುಡ್ಡು ಕಮ್ಮಿ. IT ಹಂಗಾಗಲ್ಲ, ಮೆಂಟಲ್ ಕೆಲಸ ಜಾಸ್ತಿ ಇರುತ್ತೆ, ದುಡ್ಡು ಜಾಸ್ತಿ ಇರುತ್ತೆ. ಇಲ್ಲಿ ಸ್ಮಾರ್ಟ್ ಇದ್ದವನು ಪಟ್ ಅಂತ ಹೋಗ್ಬಿಡ್ತಾನೆ. 1 lakh 2 lakh ಸ್ಯಾಲರಿಗೆ ಹೋಗಿ ಕೂತ್ಕೊಳ್ಳೋದು ತುಂಬಾ ಈಸಿ. ಫಾರಿನ್ ಓಡಾಡ್ಕೊಂಡು IT ತುಂಬಾ ಈಸಿ. ಈ ಫಾರಿನ್ ಓಡಾಡೋದು ಇನ್ನೂ ಜಾಸ್ತಿ ಇತ್ತು. ಈ ಕೋವಿಡ್ ಬಂದ್ಮೇಲೆ ಸ್ವಲ್ಪ ಎಲ್ಲ ಕಟ್ಟಾಗೋಯ್ತು. ಕೋವಿಡ್ ಬಂದ್ಮೇಲಿಂದ ಎಲ್ಲ ಅಲ್ಲೇ ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಮಾತಾಡೋಣ ಅಂದ್ಬಿಟ್ಟು ಅಲ್ಲಿಂದನೇ ಮಾತಾಡ್ಸ್ತವ್ರು. ಕಾಸ್ಟ್ ಕಟ್ಟಿಂಗು, ಲೇ ಓವರ್ಸು, ಅದೂ ರಿಸ್ಕಿ ಅಲ್ಲ ಸರ್. ಇವಾಗ ಅಲ್ಲೂ ಏನು ರಿಸ್ಕ್ ಇಲ್ಲದೆ ಇರೋ ಇಲ್ವೇ ಇಲ್ಲ. ಇವಾಗೂ ತಿರ್ಗಾ ಇದೇನೋ ಏನು ನಡೀತಾ ಇದೆ, ತಿರ್ಗಾ ರಿಸೆಷನ್ನು, ಲೇ ಆಫ್ಸ್ ನಡೀತಾ ಇದೆ ಎಲ್ಲ ಕಡೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕಾರ್ಪೊರೇಟ್ ಸೇಲ್ಸ್ ಅಲ್ಲಿ, ಅವನು ನಮ್ಮ ಜೊತೆ ಯಾವಾಗೂ ರೈಡಿಗೆ ಜಾಯ್ನ್ ಆಗೋನು. ಲಾಸ್ಟ್ 2 years ಅಲ್ಲಿ ಒಂದು ವರ್ಷದಿಂದ ಕೈಗೆ ಸಿಗ್ತಾ ಇಲ್ಲ, ಅಷ್ಟು ಟೆನ್ಷನ್ ಅವ್ನಿಗೆ, ನನ್ ಕೆಲಸ ಹೋಗ್ಬಿಟ್ರೆ ಅಂತ. ಅವ್ನ ಟೀಮ್ ಅಲ್ಲಿ ಇರೋ ಪ್ರತಿಯೊಬ್ಬರನ್ನು ತೆಗೆದಾಕ್ಬಿಟ್ಟವ್ರು ಆಲ್ರೆಡಿ. ಇವ್ನು ಕೆಲಸ ಉಳಿಸ್ಕೋಬೇಕು ಅಂದ್ರೆ ಇವ್ನು ಫುಲ್ ಟೈಮ್ ಆಫೀಸ್ ಅಲ್ಲಿ ಇರ್ಬೇಕೀಗ. ಒಂಥರ ಲಾಸ್ಟ್ ಲೀಫ್ ತರ, ಕೊನೆಯಲ್ಲೇ ಯಾವಾಗ ಹೋಗ್ತಾನೆ ಅಂತ. ಹೌದು, ಆ ಬೈದಲ್ಲಿ ಬದುಕಬೇಕು.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.